ರಾಜ್ಯದಲ್ಲಿ ಜಾತಿ ಜನಗಣತಿಯ ವಿಚಾರ ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ರಾಜ್ಯದಲ್ಲಿ ಜಾತಿ ಗಣತಿ ವರದಿಯ ವಿಚಾರ ಜಟಾಪಟಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ಸಭೆಯಲ್ಲಿ ಜಾತಿ ಗಣತಿ ವರದಿಯ ಬಗ್ಗೆ ಸುದೀರ್ಘವಾದಂತಹ ಚರ್ಚೆ ಆಗುತ್ತೆ. ಸಚಿವರ ಅಭಿಪ್ರಾಯವನ್ನ ಸಿಎಂ ಸಿದ್ದರಾಮಯ್ಯನವರು ಇವತ್ತಿನ ಮೀಟಿಂಗ್ನಲ್ಲಿ ಕೇಳಲಿಕ್ಕಿದ್ದಾರೆ. ವರದಿಯ ಅಧ್ಯಯನವನ್ನು ಮಾಡುವಂತೆ ಈ ಹಿಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರಿಗೆ ಸಿಎಂ ತಾಕೀತನ್ನ ಮಾಡಿದ್ರು. ಜಾತಿ ಗಣತಿಯ ವರದಿಗೆ ಕ್ಯಾಬಿನೆಟ್ ಗ್ರೀನ್ ಸಿಗ್ನಲ್ ಇವತ್ತು ಕೊಡುತ್ತಾ ಇಲ್ವಾ ಅನ್ನುವಂತಹ ಕುತೂಹಲ, ಯಕ್ಷ ಪ್ರಶ್ನೆ, $1,000,000 ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಕೇವಲ ಚರ್ಚೆಗೆ, ಪರ ವಿರೋಧದ ಹೇಳಿಕೆಗೆ ಮಾತ್ರ ಸೀಮಿತವಾಗುತ್ತೋ ಅಥವಾ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳುವುದಕ್ಕೂ ಕೂಡ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ಗೆ ವೇದಿಕೆ ಆಗುತ್ತೋ ಅನ್ನೋದು ಈಗಿರುವಂತಹ ಪ್ರಶ್ನೆ, ಕುತೂಹಲ. ಸಂಜೆ 4 ಗಂಟೆಗೆ ಅಂದರೆ ಇನ್ನೊಂದು ಗಂಟೆ ಬಾಕಿ ಇದೆ. ಈಗಾಗಲೇ ಸಚಿವರು ಕೂಡ ಆಗಮಿಸಲಿಕ್ಕೆ ಶುರು ಮಾಡ್ತಾರೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಾಗುವಂತಹ ಚರ್ಚೆಗಳು, ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಾಗುವಂತಹ ಒಂದಿಷ್ಟು ವಿಚಾರಗಳು ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಇವತ್ತು ಜಾತಿ ಗಣತಿಯ ಭವಿಷ್ಯ ನಿರ್ಧಾರವಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಆರಂಭ ಆಗುತ್ತೆ. ಹಾಗಾದ್ರೆ ಸಚಿವರ ನಡೆ ಈಗ ತುಂಬಾ ಕುತೂಹಲ ಕಾರಣವಾಗ್ತಾ ಇದೆ. ಸಿದ್ದು ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿಯ ಪರ ಯಾರ್ಯಾರಿದ್ದಾರೆ, ಯಾವ್ಯಾವ ಸಚಿವರು ತಟಸ್ಥರಾಗಿದ್ದಾರೆ, ಯಾವ್ಯಾವ ಸಚಿವರಿಂದ ಜಾತಿ ಗಣತಿಗೆ ಆಕ್ಷೇಪ ಇದೆ, ಅಹಿಂದ ಸಚಿವರು ವರ್ಸಸ್ ಉಳಿದ ಸಚಿವರ ಹಗ್ಗಜಗ್ಗಾಟಕ್ಕೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಸಾಕ್ಷಿಯಾಗುತ್ತಾ? ಹಿಂದೆ ಜಾತಿ ಗಣತಿ ವರದಿಗೆ ಕ್ಲೈಮ್ಯಾಕ್ಸ್ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಈ ಪ್ರಶ್ನೆಗೆ ಕೆಲವೇ ಕ್ಷಣಗಳಲ್ಲಿಯೂ ಕೂಡ ಉತ್ತರ ಸಿಗ್ಲಿಕ್ಕಿದೆ. ಹಾಗಾದ್ರೆ 36 ಸಚಿವರಿರುವಂತಹ ಕ್ಯಾಬಿನೆಟ್ನಲ್ಲಿ ಯಾರ್ಯಾರು ಯಾವ್ಯಾವುದರ ಪರ ನೋಡ್ತಾ ಹೋಗೋಣ. ಜಾತಿ ದಂಗಲ್, ಸಿಎಂ ಸಿದ್ದರಾಮಯ್ಯನವರು ಮೊದಲನೇದಾಗಿ ಜಾತಿ ಗಣತಿಯ ಪರವಾಗಿರುವವರು. 2015ರಲ್ಲಿ ಇವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿಯೇ ಜಾತಿ ಗಣತಿಯ ಸಮೀಕ್ಷೆಗೆ ಅಸ್ತು ಅಂದಿದ್ರು. ಎರಡನೇದಾಗಿ ಪರಮೇಶ್ವರ್ ಗೃಹ ಸಚಿವರು, ದಲಿತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. KJ ಜಾರ್ಜ್ ಕ್ರಿಶ್ಚಿಯನ್, ಇವರು ಕೂಡ ಸಿಎಂ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿರುವಂಥದ್ದು. ಇವರು ಕೂಡ ಜಾತಿ ಗಣತಿ ಜಾರಿಗೆ ಆಗಬೇಕು ಅಂಥೇಳಿ ಇರುವಂತಹವರ ಲಿಸ್ಟ್ನಲ್ಲಿರುವಂಥವರು. ಮತ್ತೊಬ್ಬರು HC ಮಹದೇವಪ್ಪ, ಜಾತಿ ಪರವಾಗಿರೋ, ಜಾತಿ ಗಣತಿಯ ತಟಸ್ಥರಾಗಿರೋರಲ್ಲಿ HK ಪಾಟೀಲ್ ಕೂಡ ಇರುವಂತಹದ್ದು. ಜೊತೆಗೆ MB ಪಾಟೀಲ್ ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸ್ತಾರೆ, ಕೈಗಾರಿಕಾ ಸಚಿವರು. ಅದಾದ ಮೇಲೆ ಶರಣಪ್ರಕಾಶ್ ಪಾಟೀಲ್, ಇವರು ಕೂಡ ತಟಸ್ಥರಾಗಿದ್ದಾರೆ. ತಟಸ್ಥ ಮೀನ್ಸ್ ಜಾತಿ ಗಣತಿಯ ವಿರುದ್ಧ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಶರಣಪ್ಪ ದರ್ಶನಾಪುರ್, ಇವರು ಕೂಡ ತಟಸ್ಥ ಕೋಣದಲ್ಲಿ ಗುರುತಿಸಿಕೊಂಡಿರೋರು. ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುವಂತಹ ಕೃಷ್ಣ ಬೈರೇಗೌಡರು, ಇವರು ಕೂಡ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. K ವೆಂಕಟೇಶ್, ಇವರು ಕೂಡ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವಂಥದ್ದು. ಅದರ ಜೊತೆಗೇನೆ D ಸುಧಾಕರ್, ಇವರು ಕೂಡ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಬ್ರಾಹ್ಮಣ ಸಮುದಾಯವನ್ನು ಪ್ರತಿನಿಧಿಸುವಂತಹ ದಿನೇಶ್ ಗುಂಡೂರಾವ್ ಅವರು ಕೂಡ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಾಗಾದ್ರೆ ಜಾತಿ ಗಣತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರೋರು ಯಾರು, ಅವರ ಡೀಟೇಲ್ಸನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇದಾಗಿ DK ಶಿವಕುಮಾರ್ ಅವರು. DK ಶಿವಕುಮಾರ್ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾರೆ, KPCC ಅಧ್ಯಕ್ಷರು, ಜೊತೆಗೆ DCM ಕೂಡ ಹೌದು. ಇವರು ಈ ಹಿಂದಿನಿಂದಲೂ ಕೂಡ ಜಾತಿ ಗಣತಿಯನ್ನು ವಿರೋಧಿಸ್ತಾ ಬರ್ತಾ ಇದ್ರು. ಮತ್ತೊಬ್ಬರು ಚಲುವರಾಯಸ್ವಾಮಿ, ಕೃಷಿ ಸಚಿವರು, ಇವರು ಕೂಡ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಇವರು ಕೂಡ ಯಾವುದೇ ಕಾರಣಕ್ಕೂ ಜಾತಿ ಗಣತಿ ವರದಿ ಜಾರಿಗೆ ಆಗಬಾರ್ದು ಅಂತ ಹೇಳಿ ಪಟ್ಟನ್ನು ಹಿಡಿದಿದ್ದಾರೆ. ಜೊತೆಗೆ ಡಾಕ್ಟರ್ MC ಸುಧಾಕರ್, ಇವರು ಕೂಡ ಜಾತಿ ಗಣತಿಯ ವಿರುದ್ಧ ಇರುವಂತಹದ್ದು. ಜೊತೆಗೆ ರೆಡ್ಡಿ ಸಮುದಾಯವನ್ನು ಪ್ರತಿನಿಧಿಸುವಂತಹ ರಾಮಲಿಂಗ ರೆಡ್ಡಿ ಅವರು ಸಾರಿಗೆ ಸಚಿವರು, ಇವರು ಕೂಡ ಜಾತಿ ಗಣತಿಯ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಜೊತೆಗೆ ಈಶ್ವರ್ ಖಂಡ್ರೆ, ಇವರು ಕೂಡ ಅರಣ್ಯ ಸಚಿವರು, ಇವರು ಕೂಡ ವಿರುದ್ಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಾನಂದ್ ಪಾಟೀಲ್, ಜೊತೆಗೆ SS ಮಲ್ಲಿಕಾರ್ಜುನ್, ಲಕ್ಷ್ಮೀ ಹೆಬ್ಬಾಳ್ಕರ್, ಇವರೆಲ್ಲರೂ ಕೂಡ ಜಾತಿ ಗಣತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರೋರು. ಹಾಗಾದರೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಹಿಂದ ವರ್ಸಸ್ ಅದರ್ಸ್ ಅನ್ನುವಂತಹ ಜಟಾಪಟಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡುತ್ತಾ, ಜೊತೆಗೆ ಯಾವೆಲ್ಲ ಅಂಶಗಳನ್ನು ಮುನ್ನೆಲೆಗೆ ತಂದು ಮಾತನಾಡ್ತಾರೆ ಸಚಿವರುಗಳು ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ.
ಈಗಾಗಲೇ ಡಿ.ಕೆ. ಶಿವಕುಮಾರ್ ತಮ್ಮ ಸಮುದಾಯದ ನಾಯಕರುಗಳನ್ನು ಕರೆದು ಒಂದು ಸಭೆಯನ್ನು ಮಾಡಿ ಕ್ಯಾಬಿನೆಟ್ನಲ್ಲಿ ಹೇಗೆ ಮಾತನಾಡಬೇಕು ಅಂಥೇಳಿ ಪಾಠ ಕೂಡ ಮಾಡಿದ್ದಾರೆ. ಹಾಗಾಗಿಯೇ ಇವತ್ತಿನ ಸಭೆ ತುಂಬ ಕುತೂಹಲಕ್ಕಂತೂ ಕಾರಣವಾಗ್ತಿದೆ.